ಇತ್ತೀಚೆಗಷ್ಟೇ ಅಳಿವೆ ಬಾಗಿಲು ಬಳಿ ನಾಡದೋಣಿ ಹಾಗೂ ಬೋಟ್ ಡಿಕ್ಕಿ ಹೊಡೆದ ಪರಿಣಾಮ ನಿವಾಸಿ ನೌಶಾದ್ ಮೃತಪಟ್ಟಿರುವ ಘಟನೆ ನಡೆದಿದ್ದು, ಈ ಪ್ರಕರಣವನ್ನು ಪೊಲೀಸರು ಪಾರದರ್ಶಕ ರೀತಿಯಲ್ಲಿ ತನಿಖೆ ನಡೆಸಬೇಕೆಂದು ದೋಣಿ ಮೀನುಗಾರರ ಸಹಕಾರಿ ಸಂಘ ಆಗ್ರಹಿಸಿದೆ. ಈ ಕುರಿತು ಸಂಘದ ಕಾರ್ಯದರ್ಶಿ ಫೈಸಲ್ ಮಾತನಾಡಿ, ಮೀನುಗಾರಿಕೆ ಸಂದರ್ಭ ಆಳ ಸಮುದ್ರ ಮೀನುಗಾರಿಕೆ ತೆರಳುತ್ತಿದ್ದ ದೋಣಿಗೆ ಬೋಟ್ ಡಿಕ್ಕಿಯಾಗಿದ್ದು, ಇದರಿಂದಾಗಿ ಓರ್ವ ನೀರಿನ ಸೆಳೆತಕ್ಕೆ ಮೃತಪಟ್ಟಿದ್ದಾನೆ. ಈ ಸಂಬಂಧ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಇಬ್ಬರು ಇದ್ರು ಆ ದೋಣಿಯಲ್ಲಿ, ಒಬ್ಬರು ಸಾಕ್ಷಿಯಾಗಿದ್ದಾರೆ, ಅದಕ್ಕೆ ಒಬ್ಬರು ತೀರಿ ಹೋಗಿದ್ದಾರೆ. ಒಬ್ಬರು ಸಾಕ್ಷಿ ಏನಂದರೆ ಆ ಬೋಟ್ ಓವರ್ ಸ್ಪೀಡಲ್ಲಿ ಬರ್ತಾ ಇತ್ತು, ಅದು ಬಂದು ಗುದ್ದಿ ಅದು ನಮ್ಮ ದೋಣಿಯನ್ನು ಫ್ರ್ಯಾಕ್ಚರ್ ಆಗಿದೆ, ಅದು ಕೂಡ ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಅದಕ್ಕೂ ಕೂಡ ಹೆಚ್ಚಿನ ಪರಿಹಾರ ಸಿಗಬೇಕು. ಆ ಫ್ರ್ಯಾಕ್ಚರ್ ಬಂದು ಗುದ್ದಿದ್ರಿಂದ ಇವರು ನೀರಿಗೆ ಹಾರಿದ್ದಾರೆ, ಆದ್ದರಿಂದ ಈ ದುರಂತ ಸಂಭವಿಸಿದೆ. ಆದರೆ ಅದೇ ರೀತಿ ಪೊಲೀಸ್ ಕಮಿಷನರ್ ಅವರೊಂದಿಗೂ ಈ ವಿಷಯದಲ್ಲಿ ನೀವು ಹೆಚ್ಚಿನ ಪಾರದರ್ಶಕ ತನಿಖೆಯನ್ನು ಮಾಡಬೇಕು. ಮತ್ತು ಯಾವ ಬೋಟ್ನಿಂದ ಈ ದುರಂತ ಆಗಿದೆ ಆ ಬೋಟ್ನವರ ಮೇಲೆ ಕಾನೂನು ಕ್ರಮವನ್ನು ತೆಗಿಬೇಕು ಮತ್ತು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮೌಲ್ಯದಲ್ಲಿ ಆ ಫ್ಯಾಮಿಲಿಗೆ, ಅವರ ಕುಟುಂಬದವರಿಗೆ ಮೊತ್ತವನ್ನು ನೀಡಬೇಕು, ಪರಿಹಾರ ಮೊತ್ತವನ್ನು ನೀಡಬೇಕು. ಬೆಳಿಗ್ಗೆ 10:00 ಅಂತ ನಾವು ಹುಡುಕಾಯ್ತಾ ಇದ್ದೇವೆ, 10:00 ಅಂತ ಸಿಗುವುದು. ಆದರೆ ಇವರು ಸ್ಪೀಡ್ ಆಗಿದೆ ಅಂತ ಈ ಕಾರಣದಲ್ಲಿ ಕೋಸ್ಟ್ ಗಾರ್ಡ್ ಅವರು ಬಂದಿದ್ದು ಅರ್ಧ ಗಂಟೆಯಲ್ಲಿ ವಾಪಸ್ ಹೋದರು. ಈ ಸ್ಪೀಡ್ ಹೋದ ಕಾರಣದಲ್ಲಿ ಈ ಥರ ದುರಂತರ ಆಗಿದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಈ ಥರ ಸ್ಪೀಡ್ ಹೋಗಬಾರ್ದು, ಲಿಮಿಟಲ್ಲಿ ಹೋಗ್ಬೇಕಂತ ನಾವು ಈಗ ಇದು ಮಾಡ್ತೇವೆ, ಸ್ಟೇ ಮಾಡ್ತೇವೆ. ಆ ಸ್ಟೇಗೆ ಮನೆ ಹಾಕ್ತೀವಿ, ಮನೆಗೆ ಅವ್ರಿಗೆ ಇದು ಕೊಡಬೇಕು, ಇನ್ವಾಲ್ವ್ ಮಾಡಿ ಕೊಡಬೇಕು. ಇಲ್ಲಾದ್ರಕ್ಕಂದರೆ ನಾವು ಸ್ಟೇ ಮಾಡ್ತೇವೆ, ದೋಣಿಯವರು ಸ್ಪೀಡ್ ಕಂಟ್ರೋಲಲ್ಲಿ ಹೋಗಬೇಕು. ಆ ಥರ ನೀವು ಈಗ ಇದರಲ್ಲಿ. ಈ ವೇಳೆ ಸಂಘದ ಅಧ್ಯಕ್ಷ ಇಸ್ಮಾಯಿಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.